ಈಗೆಂತಿಲ್ಲ ಈಗ ಆತ್ಮೀಯ ಪ್ರಬಂಧದಲ್ಲಿ ವಿನಂತಿಯನ್ನು ಮಾಡಿದ್ದೇವೆ. ದಯವಿಟ್ಟು ಗಮನಿಸಿ. ಸುಮಾರು 7:30 ಗಂಟೆಯ ಸಮಯ ಸರಿಯಾಗಿ ನಲ್ಕೊಳ ಕಲ್ಲೂರಿ ಸ್ಥಾನದಿಂದ ಶ್ರೀದೇವರ ಭಂಡಾರ ಸಾರ್ವಜನಿಕ ನಲವತ್ತಕ್ಕೆ ಇಲ್ಲಿಂದ ಹೋಗುವರಿದ್ದಾರೆ. ಸುಮಾರು 8:30-9 ಗಂಟೆಯ ಒಳಗಡೆ ಶ್ರೀದೇವರ ಭಂಡಾರ ಶ್ರೀ ಕ್ಷೇತ್ರಕ್ಕೆ ಆಗಬೇಕಾಗಿದೆ. ಈ ಸಂದರ್ಭದಲ್ಲಿ ಗಣೇಶ್ ಗಣೇಶ್ ಬೇಡಿ ಫ್ಯಾಕ್ಟರಿ ಬಳಿಯಿಂದ ಪ್ರದರ್ಶನ ನೆರವೇರಿಸುತ್ತದೆ. ಈ ಸಂದರ್ಭದಲ್ಲಿ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಇರುವಂತಹ ವಾಹನಗಳನ್ನು ಪಾರ್ಕಿಂಗ್ ಮಾಡಿದೆ. ದಯವಿಟ್ಟು ಕೆಳಗಿಳಿಸಬೇಕು. ಸುಗಮನ ಪ್ರದರ್ಶನ ಸಂದರ್ಭದಲ್ಲಿ ವಾಹನಗಳಿಗೆ ವಿನಾಶವಾಗಿ ಮಾಡಲಾಗಿದೆ.
ಈ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿಕೊಂಡು
ಕಲ್ಪನಾ ದೇವಸ್ಥಾನ ಇಲ್ಲಿಂದ ಲೋಕಲ್ ನಡೆಯುವಂತಹ ಪ್ರದೇಶದಿಂದ ಈ ದೇವರ ಮಂಡಲ ಈ ಕ್ಷೇತ್ರಕ್ಕೆ ನಾಮಕರಣವಾಗಿದೆ. ಇದೀಗ ಮಂಡಲವನ್ನು ಕರೆದುಕೊಳ್ಳುವುದಾಗಿ ಇಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿ, ಸಾರ್ವಜನಿಕರು ಮತ್ತು ಎಲ್ಲ ಭಗವಂತರು ಸೇರಿಕೊಂಡು ಇವತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ರಾತ್ರಿ 9 ಗಂಟೆಯ ಸಮಯದಲ್ಲಿ ಈ ದೇವರ ಈ ಜಾತ್ರೋತ್ಸವಕ್ಕೆ ಮತ್ತು ನೆಹರೂನಗರದ ಭಾಗದಲ್ಲಿ ಮರಳುವುದರಲ್ಲೂ ಈ ಕ್ಷೇತ್ರ ಶೃಂಗಾರಗೊಂಡಿದೆ. ಸತ್ಯದಲ್ಲಿ ನಡೆದರೆ ಹೊರತಾಯವಾಗಿ ಅಧರ್ಮದ ಕಾರ್ಯಗಳಲ್ಲಿ ತನ್ನ ಕಾರ್ಯಗಳ ಮೂಲಕ ನಂಬಿಕೆಯ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿರುವ ಇತಿಹಾಸ ಪಡೆದ ಶ್ರೀ ಮರುಮಡ ಕಲ್ಲೂರು ದೇವಸ್ಥಾನದ ಗುರುನಾಡಿನ ಮಾನವಿಕ ಪ್ರಮುಖ ದೇವಾಲಯ ಕೇಂದ್ರ ಬೆಳಗಲಿ ಒಂದಾಗಿದೆ. ಪುತ್ತೂರು ಮಂಗಳೂರು ರಸ್ತೆಯಲ್ಲಿರುವಂತಹ ಈ ದೇವಸ್ಥಾನ ಹಲವಾರು ಕಾರ್ಯಕ್ರಮವನ್ನು ತೋರಿಸಿರುವ ವಿಶೇಷವಾದಂತಹ ಕಲ್ಪಡ ಮಂಗಳೂರು ಮೊದಲೇ ಗೊತ್ತಿದ್ದರು. ಈ ಕಲ್ಪಡ ದೇವರ ಭಂಡಾರವನ್ನು ಪಾಂಚಾಲಬದ್ಧ ಮನೆಯಿಂದ ಪಾಲಕ್ಕೆ ಎತ್ತಿ ಈ ಕ್ಷೇತ್ರಕ್ಕೆ ತರಲು ಸಂಪ್ರದಾಯ. ಪಾಂಚಾಲಬದ್ಧ ಮಧ್ಯದ ಭಂಡಾರ ಮನೆಯಾಗಿದ್ದು ಇದು ಆಡಳಿತ ಉದ್ದೇಶದ ಮನೆಯಾಗಿದೆ. ಪಾಂಚಾಲಬದ್ಧನ ಪ್ರಧಾನ ದೇವ ತುಮಾವತಿ ಭಟ್ಟ ಈ ದೇವಗಳು ಪ್ರಾಚೀನ ಸೃಷ್ಟಿಯಾಗಿದ್ದು ಕಲ್ಪಡ ಕಲ್ಲೂರಿಗೆ ಅರ್ಥ ಇಲ್ಲಿ ಬಂದಿರುವ ದೇವರು ಸಾರ್ವಜನಿಕವಾಗಿ ಆರಾಧನೆಗಾಗಿ ಮನೆಯಲ್ಲಿ ನೆಲೆನಿಂತಾಗ ನಾಮದೇವರುಗಳಿಗೆ ಕಲ್ಪಡ ಕಲ್ಲೂರು ದೇವರು ಈ ಪ್ರಧಾನವಾಗಿ ಆರಾಧಿಸಲ್ಪಟ್ಟ ಮರಗಲ್ಲಿಯ ಕಟ್ಟಿ ಹೊಂದಿರುವ ಕಲ್ಪಡ ದೈವಗಳಿಗೆ ರಾಜನ ದೇವರೆಂದು ಪರಿಗಣಿಸಲಾಗಿದೆ. ಉರಿ ಮೇಲೆ ಕೂತಿರುವ ಕಲ್ಪಡದ ಮೂರ್ತಿಯ ಮುಖದಲ್ಲಿ ರಾಜಕಾರ್ಯಗಳನ್ನು ಕಾಣಬಹುದು. ಇದರ ಕಲ್ಲೂರಿಗೆ ವಿಗ್ರಹ ಸುಮಾರು 200 ವರ್ಷಗಳ ಇತಿಹಾಸವಾಗಿರುವ ಇತಿಹಾಸವಿದೆ. ವರ್ಷದಲ್ಲಿ ಒಂದು ತಿಂಗಳಲ್ಲಿ ಅಂದರೆ ಜನವರಿ ಫೆಬ್ರವರಿ 15 ನೇಮೋತ್ಸವ ನಡೆಯುವಂಥದ್ದು ರೂಢಿಯಾಗಿದೆ. ಮಾನ್ಯತೆಯಲ್ಲಿ ತುಳುನಾಡಿನ 10 ಜನಮಾನದಲ್ಲಿ ಹಳ್ಳಿಗಳ ಸತ್ಯವಂತ ಜನಜನವಾಗಿರುವ ಕ್ಷೇತ್ರದಲ್ಲಿ ಹಿಂದೂ ಶ್ರೀ ದೇವರಿಗೆ ವಿಶೇಷವಾಗಿರತಕ್ಕಂಥ ಕೋಣ ನೇಮ ನೆರವೇರಿಕೆ ಭಗವಂತನ ಭಾಗವಾಗಿ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶ್ರೀ ದೇವರ ರಥಪ್ರಸಾದವನ್ನು ಸ್ವೀಕರಿಸಿದ ಕಾರ್ಯಕ್ರಮದಲ್ಲಿ ವಿನಮ್ರವಾಗಿ ವಿನಂತಿಸಲಾಗುತ್ತದೆ. ಈ ಮಣ್ಣಿನಲ್ಲಿ ನಡೆಯುವಂತಹ ಕಲ್ಪಡ ಕಲ್ಲೂರು ದೇವಸ್ಥಾನದಲ್ಲಿ ನಡೆಯುವಂತಹ ನೇಮೋತ್ಸವದಲ್ಲಿ ಶಿವಾಜಿ ಯುವ ಮಂಡಲ ಕಲ್ಲೆಗ, ಶ್ರೀಕೃಷ್ಣ ಯುವ ಮಂಡಲ ಮೇಕೆಗುಡ್ಡೆ, ಶ್ರೀದೇವಿ ಭಜನಾ ಮಂದಿರ ಕಲ್ಲೆಗ, ಶ್ರೀ ಪತಂಜಲಿ ಯುವ ಶಿಕ್ಷಣ ಸಮಿತಿ ಕಲ್ಲೆಗ, ಹನುಮಾನ್ ಫ್ರೆಂಡ್ಸ್ ನೆಲಪಾಲು, ಎಸ್ಆರ್ ಫ್ರೆಂಡ್ಸ್ ಅಕ್ಕಿ ನಿರ್ವಹಣೆ ಇಲ್ಲಿಯ ಸ್ವಯಂ ಸೇವಕರು ಬಹಳ ಗೌರವದಿಂದ ದೇವರ ಈ ಸೇವೆಯಲ್ಲಿ ಭಾಗಿಯಾಗಿರುತ್ತಾರೆ. ಇವರೆಲ್ಲರಿಗೂ ತಮ್ಮ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನ ಈ ಮೂಲಕ ಸಲ್ಲಿಸುತ್ತೇವೆ. ಆಚರಣೆಯಲ್ಲಿ ಕಲ್ಪಡ ಕಲ್ಲೂರು ನೆಲದ ವೈಭವದ ಜಾತ್ರೋತ್ಸವ ಈ ದಿನ ನೆರವೇರಲಿದೆ. ಇದೀಗ ತಾನೇ ಕಲ್ಪಡ ದೇವರ ವಾರ್ಷಿಕ ಜಾತ್ರೋತ್ಸವಕ್ಕೆ ಸಂಬಂಧಪಟ್ಟಾಗೆ ದೈವಗಳ ಭಂಡಾರ ಗುತ್ತಿನಿಂದ ಸುಮಾರು ರಾತ್ರಿ 9 ಗಂಟೆಯ ಸಮಯದಲ್ಲಿ ಈ ಕ್ಷೇತ್ರಕ್ಕೆ ನಾಮಕರಣವಾಗಿದೆ. ಈ ಸಮಯದಲ್ಲಿ ಗಣೇಶ್ ಪೀಡಿ ಫ್ಯಾಕ್ಟರಿ ವತಿ ವಟಾರದಿಂದ ಕಲ್ಪನಸ್ಥಾನದ ಕುಟುಂಬದ ಸದಸ್ಯರ ಶಿವಾಜಿ ಯುವ ಮಂಡಲದ ಕಾರ್ಯಕರ್ತರಿಂದ ನೆರವೇರಿಸಿದೆ. ಈ ಸಮಯದಲ್ಲಿ
ದೇವಸ್ಥಾನಕ್ಕೆ ಆಗಮಿಸುವಂತಹ ಪಟ್ಟಣ ಬರುವಂತಹ ಸಮಯದಲ್ಲಿ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿದವರು, ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ವಾಹನವನ್ನು ಪಾರ್ಕ್ ಮಾಡಿದವರು ದಯವಿಟ್ಟು ತಮ್ಮ ವಾಹನಗಳನ್ನ ಅಲ್ಲಿಂದ ತೆರವುಗೊಳಿಸಬೇಕು. ಕುಟುಂಬದ ಪ್ರದರ್ಶನ ನಡೆಯುವಂತಹ ಸಂದರ್ಭದಲ್ಲಿ ತಮ್ಮ ವಾಹನಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಅಥವಾ ತೊಂದರೆ ಆಗದಂತೆ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ, ಭಂಡಾರ ಬರುವಂತಹ ಸಮಯದಲ್ಲಿ ರಾತ್ರಿ ಸುಮಾರು 9 ಗಂಟೆಯ ಸಮಯದಲ್ಲಿ ಗಣೇಶ್ ಫ್ಯಾಕ್ಟರಿ ಬಳಿಯಿಂದ ದೇವಸ್ಥಾನ ನನಕ ಕುಟುಂಬದ ಪ್ರದರ್ಶನ ಶಿವಾಜಿ ಯುವಕಮಂಡಲ ವತಿಯಿಂದ ನೆರವೇರಿಕೆ. ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಹೇಳಿದಾಗೆ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಪಾರ್ಕಿಂಗ್ ಮಾಡಿದಂತ ವಾಹನಗಳನ್ನು ನಾವು ತೆರವುಗೊಳಿಸಬೇಕು. ಕುಟುಂಬದ ಪ್ರದರ್ಶನ ನಡೆಯುವಂತಹ ಸಂದರ್ಭದಲ್ಲಿ ತಮ್ಮ ವಾಹನಗಳಿಗೆ ಡ್ಯಾಮೇಜ್ ಆಗುವಂತಹ ಸನ್ನಿವೇಶಗಳು ಬರಬಹುದು. ಅದಕ್ಕೋಸ್ಕರ ನಾವು ಮುಂಜಾಗ್ರತಾ ಕ್ರಮವಾಗಿ ತಮ್ಮ ವಾಹನಗಳನ್ನು ತೆರವುಗೊಳಿಸಬೇಕಾಗಿ ನಮ್ಮಲ್ಲಿ ಮತ್ತೊಮ್ಮೆ ಮಗಲೊಮ್ಮೆ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುತ್ತೂರಿನ 2ನೇ ಅತಿ ದೊಡ್ಡ ಜಾತ್ರೆ, ಅದು ಕೂಡ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನವು ಧಾರ್ಮಿಕತೆಯಾಗಿ ಹೇಳಲ್ಪಟ್ಟಿದೆ. ಈ ಕ್ಷೇತ್ರವು ಭಕ್ತಾದಿಗಳ ಮನೋಮನ ಸಹಕಾರದೊಂದಿಗೆ ನಡೆಯುವುದಾಗಿದೆ. ಈ ದೇವಸ್ಥಾನವು ಕಳೆದ ಕಾಲದ ಗೊತ್ತಿನ ಜೈನ ಪರಂಪರೆಯಿಂದ ಬಹಳ ಹಿಂದಿನಿಂದಲೂ ನಡೆಯುತ್ತಿರುವಂತಹ ದೇವಸ್ಥಾನ. 2007ರಲ್ಲಿ ಎಡನೀರು ಮಠಾಧೀಶರು ಶಿಲಾನ್ಯಾಸವನ್ನು ನೆರವೇರಿಸುತ್ತಾರೆ. ಬಳಿಕ 2003ರಲ್ಲಿ ಶ್ರೀರಂಗಗೊಂಡು ಬ್ರಹ್ಮೋತ್ಸವ ನಡೆಯಿದೆ. ಅದಾದ ಬಳಿಕ ಕರ್ಪೂರ ಕಲ್ಲೂರಿನಲ್ಲಿ ಮಹಾಮಾರಿ ನಾಗರಿಕ ಹೊರಗಿಂದಷ್ಟೇ ನವೀಕರಣಗೊಂಡು ಎಲ್ಲಾ ದೇವರ ಗುರುಗಳು ಬ್ರಾಹ್ಮಣರ ಮೇಲ್ಸವಜವನ್ನು ಹೊರಡಿಸಲಾಯಿತು. ಈ ನಿಟ್ಟಿನಲ್ಲಿ ಈ ದೇವಸ್ಥಾನ ಜಾತ್ರೆ ಸಮಯದಲ್ಲಿ ಭಾರತೀಯ ವೃತ್ತಿಯಿಂದ ಭಂಡಾರ ಬರುವಾಗ ಕಳೆದ ಯುವಕರುಗಳಿಂದ ಬೆಳೆಸಿದ ಆಕರ್ಷಣೀಯ ಪೂಜೆ ಜೊತೆಗೆ ಜಾತ್ರೆಯ ಮಧ್ಯಾಹ್ನ ಸುಮಾರು ಅಂದರೆ ಈಗಿನ ಮಧ್ಯಾಹ್ನ ಸುಮಾರು 10,000 ಮೇಲ್ಪಟ್ಟು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಜಾತ್ರೆ ಸಮಯದಲ್ಲಿ ಶಿವಾಜಿ ಯುವಕಮಂಡಲ ಕಾರ್ಯಕ್ರಮವು ಅಲಂಕಾರ ವಿಜೃಂಭಣೆಯಿಂದ ಈಗಾಗಲೇ ನೆರವೇರಿದೆ. ಅದಲ್ಲದೆ ನವರಾತ್ರಿ ಎಂದು 9 ದಿನಗಳ ನವರಾತ್ರಿ ಎಂದು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತವೆ. ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಇನ್ನೂ ಭಾಗವಹಿಸಬೇಕು. ಮನೋಮನ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದ್ಮೇಲೆ ಕಲ್ಲಗಳ ದೇವಸ್ಥಾನದಲ್ಲಿ ಭಂಡಾರವನ್ನ ಪೂಜಾರಿ ಗುರು ಪಂಚಮಂದಿರ ಮುನಿ ನುಡಿ ಹಿರಿಯರ ಕಾಲದಲ್ಲಿ ಕಲ್ಲಗಳ ದೇವಸ್ಥಾನ ಭಂಡಾರ ಕೂಮಾರಿ ಒಂದು ವಿಶೇಷವಾದ ಆರಾಧನೆ ನಂಬಿಕೆ ಇದರ ತಿಳುವಳಿಕೆ ಮಾತುಗಳು. ನೇಮೋತ್ಸವಗಳು ಕಲ್ಪನ ದೇವರ ಭಂಡಾರವನ್ನ ಕಾರ್ಯಲೋಕಮನೆಯಿಂದ ಪಲ್ಲಕ್ಕಿಯಲ್ಲಿ ಈ ಕ್ಷೇತ್ರಕ್ಕೆ ತರುವುದು ಸಂಪ್ರದಾಯ. ಕಾರ್ಯಲೋಕ ಕನ್ನಡದ ಭಂಡಾರದ ಮನೆಯಾಗಿದ್ದು ಇದು ಆಡಳಿತ ಪಕ್ಷೇಶ್ವರ ಮನೆಯೂ ಆಗಿದೆ. ಕಾರ್ಯಲೋಕದ ಪ್ರಧಾನ ದೇವ
ಶಕ್ತಿ ಹೊಂದಿರುವ ಈ ಕಲ್ಪನ ದೇವಸ್ಥಾನ ಇಲ್ಲಿ ರಾಜಕೀಯಗಳನ್ನು ಪರಿಗಣಿಸಲಾಗಿದೆ. ಆದ್ಮೇಲೆ ವರ್ಷಾವಧಿ ಕಲ್ಲೆಲ್ಲ ಕಲ್ಪುಣ ನೇಮಕ್ಕೆ ಸಂಬಂಧಪಟ್ಟಾಗೆ ಮಾಮೂಲು ಹೊಂದಿ ನಡೆಯುವಂತಹ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿದೆ. ಒಬ್ಬರಿಗೆ ಅಂದರೆ ಒಂದು ತಾಯಿಗೆ 100 ರೂಪಾಯಿಯನ್ನ ಭಕ್ತಾದಿಗಳು ನೀಡಬೇಕೆಂಬುದನ್ನ ಈಗಾಗಲೇ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಆ ಪ್ರಕಾರ ಊರ ಮತ್ತು ಪ್ರತಿ ಮನೆಗಳು ಊರಿನ ಪ್ರತಿ ಮನೆಗಳು ನಿಗದಿಯಾದ ಒತ್ತಿಗೆಯನ್ನು ಸಮಾನವಾಗಿ ಭಂಡಾರಕ್ಕೆ ಪ್ರಾಪ್ತಿ ಮಾಡಿ ವಿವಿಧ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುವಂತೆ ಸಹಕರಿಸಲು ನಡೆಸುತ್ತೇವೆ. ಊರ ಪ್ರತಿಯೊಬ್ಬ ಕೃಷಿಕ ಬಂಧುಗಳು ನೇಮಕ್ಕೆ ಮಾಮೂಲು ಪ್ರಕಾರ ಕೊಡುವ ಅಕ್ಕಿ, ತೆಂಗಿನಕಾಯಿ ಭಂಡಾರಕ್ಕೆ ಮತ್ತು ಪ್ರಾಪ್ತಿ ಮಾಡಿ ಸಹಕರಿಸಬೇಕಾದ ವಿನಂತಿಯನ್ನು ಮಾಡಿದ್ದೇವೆ. ಭಕ್ತಾದಿಗಳಿಗೆ ಪ್ರಸಾದೋತ್ತಮವಾಗಿ ಅನ್ನದಾನ ಕೂಡ ನಡೆಯುತ್ತದೆ. ಅಕ್ಕಿ ತೆಂಗಿನಕಾಯಿಗಳನ್ನು ಕೂಡ ನಾವು ಸ್ವೀಕಾರ ಮಾಡುತ್ತಿರುವ ನಮ್ಮ ಗಮನಕ್ಕೆ ತರಲಿದೆ. ಕೊರ್ಲೆ ನಂಬರ್
ಇನ್ನೇನು ಕೆಲವೇ ಗಂಟೆಗಳಲ್ಲಿ ನೆರವೇರಬೇಕಿದೆ. ಈ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಈಗಿನ 3:09 ಕಾರ್ಯಾಲಯ ಸುತ್ತಿನಲ್ಲಿ ನಳದುರ್ಗಿ ಹೋಮವನ್ನು ಅರ್ಥಪದಕ್ಕೆ ನೆರವೇರಿದೆ. ಬೆಳಿಗ್ಗೆ 11:30ಕ್ಕೆ ಈ ದೇವಸ್ಥಾನದಲ್ಲಿ ಗಣಹೋಮ ಮತ್ತು ದೇವರುಗಳ ಗಂಭೀರ ಮತ್ತು ನಾಗಗಂಭೀರ ನೆರವೇರಿದೆ. 11 ಗಂಟೆ 12:30ಕ್ಕೆ ಇದೇ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಶ್ರೀ ದೇವರ ಅನ್ನಪ್ರಸಾದ ವಿಧಾನ ಆಗಿದೆ. ಸುಮಾರು 10,000ಕ್ಕೂ ಮೇಲ್ಪಟ್ಟು ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಕೆಲವೇ ಸಮಯದಲ್ಲಿ ಶ್ರೀ ದೇವರ ಭಂಡಾರ ಅಂದರೆ ಸುಮಾರು 9 ಗಂಟೆಯ ಸಮಯದಲ್ಲಿ ಶ್ರೀ ದೇವರ ಭಂಡಾರ ಕಾರ್ಯದ ಮುಖ್ಯದಿಂದ ತೀರ್ಥಕ್ಕೆ ಆಗಮಿಸಲಿದೆ. ಈ ಸಂದರ್ಭದಲ್ಲಿ ನಮ್ಮ ನೂತನರಾಗುವಂತದ್ದು ಸಾಮಾನ್ಯ. ನಮ್ಮ ವಾಹನಗಳನ್ನು ಬದುಕಿಗೆ ಸಹಕರಿಸಬೇಕು ಈಗಾಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅದರ ಬಳಿಕ ದೇವರ ಭಂಡಾರ ನೆರವೇರಲಿದೆ. ಮಹಾಮಹಿಳೆಯರಿಗೆ ವಿಶೇಷವಾಗಿರತಕ್ಕಂಥ ಪೂಜೆ ನೆರವೇರಲಿದೆ. ಈ ದೇವಸ್ಥಾನದಲ್ಲಿ ಶ್ರೀ ದೇವರ ಭಂಡಾರ ಕಾರ್ಯಸೂಚನೆಯಿಂದ ದೇವಸ್ಥಾನಕ್ಕೆ ಆಗಮಿಸಿದ ನಂತರ ಶ್ರೀ ದೇವರ ಭಂಡಾರ ಕಾರ್ಯಸೂಚನೆಯಿಂದ ದೇವಸ್ಥಾನಕ್ಕೆ ಆಗಮಿಸಿದ ನಂತರ ಗೋಂದಲ ಪೂಜೆ, ಮಹಾಮಾಯಿ ದೇವಿಯ ಪೂಜೆ ಇಲ್ಲಿ ನೆರವೇರಲಿದೆ. ಮಹಾಮಾಯಿ ದೇವರ ಪೂಜೆ ಇತರ ಕಡೆಗಳಲ್ಲಿ ಅಸುರಕ್ರಿಯೆ ನಡೆದರೆ ಶ್ರೀ ಕಲ್ಲೇರ ಈ ಕ್ಷೇತ್ರದಲ್ಲಿ ಮಹಾಮಾಯಿಯ ಈ ಗೋಂದಲ ಪೂಜೆ ದೇವಕ್ರಿಯೆಯಲ್ಲಿ ನಡೆಯುವಂತೆ ಇಲ್ಲಿಯ ವಿಶೇಷತೆಗಳನ್ನು ಗಮನಕ್ಕೆ ತರ್ತಾ ಇದೆ. ಬಾಕಿ ಉಳಿದಂತೆ ಬೇರೆ ಕಡೆಗಳಲ್ಲಿ ನಡೆಯುವಂತಹ ಮಹಾಮಾಯಿ ಅಥವಾ ಗೋಂದಲ ಪೂಜೆ ಅಸುರಕ್ರಿಯೆ ನಡೆದರೆ ಕಲ್ಲೇರ ಈ ಪಟ್ಟಣದಲ್ಲಿ ನಡೆಯುವಂತಹ ಮಹಾಮಾಯಿಯ ಈ ಗೋಂದಲ ಪೂಜೆ ದೇವಕ್ರಿಯೆಯಲ್ಲಿ ನಡೆಯುವಂತೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಸಂಪ್ರದಾಯ. ಹಲವಾರು ವರ್ಷಗಳಿಂದ ಈ ಒಂದು ಸಂಪ್ರದಾಯಕ್ಕೆ ಬೆಳೆದು ಬಂದಿದೆ. ಅದನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಆದ್ಮೇಲೆ ಅನಾದಿ ಕಾಲದ ಸಂಪ್ರದಾಯಕ್ಕೆ ಮಹತ್ವ. ಈ ಕ್ಷೇತ್ರದ ಚೀನಿಗೆ ಒಳಪಟ್ಟು ಭಕ್ತಾದಿಗಳಿಗೆ ಮಧ್ಯಮತ್ತಿಗೆಯು ಈ ಕ್ಷೇತ್ರದಲ್ಲಿ ಜಾರಿಯಲ್ಲಿದೆ. ಪ್ರತಿ ಮನೆಯ ವ್ಯಕ್ತಿ ಮತ್ತು ಜಾನುವಾರುಗಳಿಗೆ ಈ ಒತ್ತಿಗೆಯು ಅನಾದಿ ಕಾಲದಿಂದ ರೂಢಿಯಲ್ಲಿದೆ. ಜಾತ್ರೆಯ 7 ದಿವಸದ ಮೊದಲು ಅಗಿನಗುದಿ ಕೋಟ ನೆರವೇರುತ್ತದೆ. ಇದಾದ ನಂತರ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬೀದಿಯಲ್ಲಿ ಯಾವುದೇ ಶುಭ ಕಾರ್ಯಗಳು ಪ್ರಾಣಿ ಹಿಂಸೆಗಳು ಮಾಡಬಾರದೆಂದು ಅನಾದಿ ಕಾಲದ ಸಂಪ್ರದಾಯ ಇದೆ. ಪ್ರತಿ ತಿಂಗಳ ಹುಣ್ಣಿಮೆಯಂದು ಭಕ್ತಾದಿಗಳಿಂದ ಕಾರ್ಯಾಲಯ ಚಾವಣಿಯಲ್ಲಿ ಭಕ್ತರ ಸೇವೆ, ಕಲ್ಲೆಗ 4 ಸ್ಥಳದಲ್ಲಿ ದೀಪ ಬೆಳಗಲಿ ದೇವಸ್ಥಾನದ ವತಿಯಿಂದ ದೇವಸ್ಥಾನದ
ಒಂದು ಉಪಕ್ರಮ ಕೊಡಿ. ಒಪ್ಪಂದ ಇದು ಜೀವನದಲ್ಲಿ ಜಾರಿಗೋಸ್ಕರ ಅವೇ ಜಾರಿಗೆ ಕೊಡಲು ನಿಮ್ಮ ಮೇಲನ್ನು ಜೀವನದ ವತಿಯಿಂದ ಈಗಾಗಲೇ ವ್ಯಾಪಾರಸ್ಥರಿಗೆ ಸ್ಥಳದೋಷ ಮಾಡಿ ನಮ್ಮ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಆ ಸ್ಥಳವನ್ನು ಬಿಟ್ಟು ನಿಮಗೆ ಇಷ್ಟಪಟ್ಟಂತ ಜಾಗದಲ್ಲಿ ಅಥವಾ ನಿಮಗೆ ಖುಷಿಪಟ್ಟ ಜಾಗದಲ್ಲಿ ನಾವು ವ್ಯಾಪಾರವನ್ನು ಮಾಡಿ ನಮಗೆ ತೊಂದರೆ ಕೊಡಬಾರದು ಅಥವಾ ಇನ್ನೊಬ್ಬರ ವ್ಯಾಪಾರಸ್ಥರಿಗೆ ತೊಂದರೆ ಕೊಡಬಾರದಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡುತ್ತದೆ. ಸುಮಾರು 9 ಗಂಟೆಯ ಸಮಯದಲ್ಲಿ ಕಾರ್ಯಾಲಯದಿಂದ ಶ್ರೀ ದೇವರ ಭಂಡಾರ ಕ್ಷೇತ್ರಕ್ಕೆ ಆಗಮಿಸಲಿದೆ. ಈ ಸಂದರ್ಭದಲ್ಲಿ ಗಣೇಶ್ ಪೇಟೆ ಫ್ಯಾಕ್ಟರಿಯ ವಟಾರದಿಂದ ದೇವಸ್ಥಾನದ ತನಕ ಸುಬ್ರಹ್ಮಣ್ಯನ ಪ್ರದಕ್ಷಿಣ ಶಿವಾಜಿ ಯುವ ಮಂಡಲದ ಕಾರ್ಯಕರ್ತರಿಂದ ನೆರವೇರಲಿದೆ. ಈ ಸಮಯದಲ್ಲಿ ನಾವು ಈಗಾಗಲೇ 16 ಬಾರಿ ಬಿಟ್ಟಿದ್ದಾರೆ. ರೋಡಿನ ಬಲ ಮತ್ತು ಎಡಭಾಗದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿದವರು ದಯವಿಟ್ಟು ಗಮನಿಸಬೇಕು. ತಮ್ಮ ವಾಹನಗಳಿಗೆ ಸುಬ್ರಹ್ಮಣ್ಯನ ಪ್ರದರ್ಶನ ನೀಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗದಂತೆ ತಾವು ಮುಂದೆ ಸಹಕರಿಸಬೇಕಾದರೆ ತಮ್ಮ ವಾಹನಗಳನ್ನು ನಿಲ್ಲಿಸಬೇಕು. ಇದನ್ನು ನಾವು ಗಮನಿಸಬೇಕು ಎಂದರೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡುವುದಾಗಿದೆ. ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಭಂಡಾರ ತಲುಪುವ ಮೊದಲು ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಗಮನ ಹರಿಸಿ. ದೇವಸ್ಥಾನಕ್ಕೆ ಕಾರ್ಯಾಲಯ ಭಂಡಾರ ಮಾಡುವ ಮೊದಲು ಈಗ ಏನು ನಾವು ಮುಖ್ಯ ದ್ವಾರದಿಂದ ದೇವಸ್ಥಾನದ ಅಂಗಣಕ್ಕೆ ಹೋಗ್ತಾ ಇದ್ದೀರಾ, ಆ ಅಂಗಣವನ್ನ ತಾತ್ಕಾಲಿಕವಾಗಿ ಸ್ವಲ್ಪ ಸಮಯ ಬಂದ್ ಮಾಡಿ ನಾಗನಗುಡಿ ಮಹಾಮಯಿ ಸ್ಥಾನದ ಎದುರಿನಿಂದ ಹೊರಗಡೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ತಾವು ದಯವಿಟ್ಟು ಗಮನಿಸಬೇಕು. ಕಾಗದ ಉತ್ತರದ ದೇವಸ್ಥಾನದ ಸಂಘಟನೆಗಳು ನಾನೇ ಮುಖ್ಯ ದ್ವಾರಗಳು ದೇವಸ್ಥಾನದ ಅಂಗಣದಲ್ಲಿ ಹೋಗುವಾಗ ಆ ಬಾಗಿಲ ಒತ್ತ ಹೊರತು ಬಂದು ನಾನು ಕಟ್ಟೆ ಹಿಡ್ಕೊಂಡು ಅಲ್ಪದ್ದು ಮಹಾಮಯಿ ದೇವರನ್ನ ಎದುರಿನ ಅಂಗಣಗಳು
ಮತ್ತೆ ಆದರಣೀಯ ಸಾರ್ವಜನಿಕ ಮಹೋತ್ಸವದಲ್ಲಿ ಪುತ್ತೂರಿನ ಎರಡನೇ ಜಾತ್ರೆ ಎಂದು ಪ್ರಖ್ಯಾತಿಗೊಂಡಂತಹ ಕಲ್ಪುರ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವ ಈಗಿನ ಬೆಳಗ್ಗಿನಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಮ್ಮೇಳನ ಸಹಕಾರ ಪ್ರೋತ್ಸಾಹದೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಮಧ್ಯಾಹ್ನ ಸಾರ್ವಜನಿಕವಾಗಿ ಅನ್ನಪ್ರಸಾದ ವಿತರಣೆ, ಸುಮಾರು 10,000ಕ್ಕೂ ಮೇಲ್ಪಟ್ಟು ಮಹೋತ್ಸವರು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಪಥೋದ್ವಾರವನ್ನ ಕೆಲವು ಸಮಯ ಸ್ಥಗಿತಗೊಳಿಸಿ ನಾನಕಟ್ಟೆ ಮಹಾಮಯಿ ಗುಡಿಯ ಬಳಿಯಿಂದ ಹೊರಗಡೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಬೇರೆ ತಾಲೂಕು ಮುನ್ಸಿಪಾಲಿಟಿ ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ಈ ಕ್ರಮದಲ್ಲಿ ಮಂಡ್ಯ ಹೊತ್ತಿಗೆ ಎಂಬ ಸಂಪ್ರದಾಯ ಇದೆ. ಆದ್ದರಿಂದ ಸಾರ್ವಜನಿಕ ಸಂಬಂಧಪಟ್ಟ ಹಾಗೆ ಈ ಗ್ರಾಮದಲ್ಲಿ ವಾಸಿಸಿರುವವರು ಮನೆಯ ಒಬ್ಬರಿಗೆ 100 ರೂಪಾಯಿಗೆ ದೇಣಿಗೆಯನ್ನು ನೀಡಬೇಕಾಗಿ ಗ್ರಾಮ ಸಭೆಯಲ್ಲಿ ತೀರ್ಮಾನಿಸಿದಂತೆ ತಾವನ್ನು ನೀಡಿ ಮುಂದೆ ಸಹಕರಿಸಬೇಕು ಮತ್ತೊಮ್ಮೆ ವಿನಂತಿಯನ್ನು ಮಾಡಲಾಗಿದೆ.
ಪ್ರಸಾದ ಇರ್ತದೆ ಕನ್ನಡದ ಈ ಮಂಡಲ ಈ ಪುಣ್ಯದ ಮಂಡಲ ಕಲ್ವಡ ದೇವರ ನೇಮದ ತೊಂದರೆಗಳು ಮತ್ತು ಜನ ಭಗವದ್ ಭಕ್ತರು ದೇವರ ನಿಮ್ಮನ್ನ ಕಷ್ಟಪಟ್ಟರೆ ಕೇಳಿ ನಂತರ ಈ ತೊಂದರೆಗಳು ಕಲ್ಲಣ್ಣದ ಈ ದೇವಸ್ಥಾನದ ಜಾತ್ರೆಗೆ ಬರ್ಕೊಂಡು ಹೋಗುತ್ತದೆ. ಯಾಕಂದ್ರೆ ನಿಮ್ಮ ಕನ್ನಡದಲ್ಲಿ ಬರೋಡು ಬಂದಿದ್ದಾರೆ ಸುಮಾರು ಕೊಟ್ಟೆ ಅಣ್ಣ ಮಿಥುನ ಮೈದಾನಿಗೆ ಜನ ಪಚ್ಚೆ ಬರಬೇಕು, ಮಿಥುನ ಒತ್ತಡಿ ಜನ ಯುವಕರು ಬರಬೇಕು, ಅದನ್ನ ಹಿರಿಯರ ಸಹಾಯಗಳಿರ್ತದೆ ಮುಖಲ ಕಡೆ ಮತ್ತು ಗಮನ ಕೊಡೋಣ ವಿನಂತಿ ಮಾಡುವುದಿಲ್ಲ. ನಿಗಳಿಂದ ದೇವರ ನನ್ನವರ ಕಾಡುವನ್ನ ಅವರನ್ನು ದೇವರ ನೀರು ಮಿತ್ರ ಹಂತುಕೊಂಡ ಬೇರೆ ಈ ತರಬೇತಿಗಳಲ್ಲಿ ಸಮಯವು ಆ ನಿಟ್ಟಿನಲ್ಲಿ ನೀವು ಜಾಗೃತ ಮಾತಾಡೋದ್ರಿಂದ ಯೋಚನೆ ಮಾಡೋದು. ಈಗಲ್ಲ ಅದು ನಾಳೆಗೆ ನಾಳೆ ಬೆಳಿಗ್ಗೆ ಈಗಾಗಲೇ ನಾವು ತಿಳಿಸಿದ ರೀತಿಯಲ್ಲಿ ಕಲ್ಯಾಣದ ಈ ಪುಣ್ಯದ ಮಣ್ಣಿನಲ್ಲಿ ನಡೆಯುವಂತಹ ಕಲ್ವಡಿಯ ವಾರ್ಷಿಕ ನೇಮೋತ್ಸವದಲ್ಲಿ ಸಾವಿರಾರು ಜನ ಭಕ್ತರು ದೈವದ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಅಭಿಲಾಷೆಯನ್ನ ಈಡೇರಿಸಬೇಕೆಂಬ ಉದ್ದೇಶದಿಂದ ದೇವರಿಗೆ ಕಾಣಿಕೆ ಮಾಡುವಂಥದ್ದು, ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಸಾಮಾನ್ಯ. ಅದರ ಜೊತೆಗೆ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ, ನಿಮ್ಮ ಮೇಲಿರುವಂತಹ ಆಭರಣಗಳ ಬಗ್ಗೆ, ತಮ್ಮ ಜೊತೆಗೆ ಬಂದಿರತಕ್ಕಂಥ ಸಣ್ಣ ಮಕ್ಕಳ ಬಗ್ಗೆ, ನಮ್ಮ ಜೊತೆಗಿರುವಂತಹ ಹಿರಿಯರು ಅಥವಾ ಅಜ್ಜಿಯರು ಪ್ರಾಯದಲ್ಲಿರುವವರನ್ನ ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ನೋಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಮಗೆ ಈ ಮಾತನ್ನ ಯಾಕೆ ನಾವು ಹೇಳ್ತೇವೆ ಅಂತ ಹೇಳಿದ್ರೆ, ದೇವಸ್ಥಾನ, ಜಾತ್ರೆ, ನಿಯಮ ಇತ್ಯಾದಿ ಕಾರ್ಯಕ್ರಮಗಳು, ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯುವಂತ ಸಂದರ್ಭದಲ್ಲಿ ವಿಕ್ರಮಣೆಗಳು, ಆಭರಣದ ನಾವು ಇರುವಂತದ್ದು ಸಾಮಾನ್ಯವಾಗಿ ಇರುವಂತದ್ದು. ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಕೈಚಾರವನ್ನು ಪ್ರದರ್ಶನ ಮಾಡುವಂಥದ್ದು ನಾವು ಎಷ್ಟೋ ಕಡೆಗಳಲ್ಲಿ ಕೇಳಿದ್ದೇವೆ. ಆದ್ದರಿಂದಾಗಿ ತಮ್ಮ ಮನೆಯಲ್ಲಿರುವಂತಹ ಚಿನ್ನಾಭರಣಗಳಿರ್ಬೋದು, ನಮ್ಮ ಮಕ್ಕಳ ಮೇಲಿರ್ಬೋದು, ನಮ್ಮ ವಯಸ್ಸಾದಂತಹ ಹಿರಿಯರ ಮೇಲಿರ್ಬೋದು, ಇವರ ಬಗ್ಗೆ ವಿಶೇಷವಾಗಿ ಗಮನ ಇರಬೇಕಾದ್ರೆ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಈ ಮೂಲಕ ಮಾಡ್ತಾ ಇದೆ. ಇದು ನಿಮ್ಮ ಕ್ಯಾಮರಾ ಅವು ಉಂಟು ಒಂದು ಕಲರ್
ini kondisi gue baru ke sini deh. Santan. Murah. Oh, dah ni. Bukan? Entah deh ni mana. Ya. Yang particular. untuk. Dia ni kada dia ni kita. Ni mana?
ನಮಗೆ ವಿಜಯ ಇರ್ಕೊಂಡು ಬರ ಹೌದಾ ಹಾಂ ಅಲ್ಲಿ ಬರೈತ್ರ ಬರ್ತೇನೆ ಅಲ್ಪ ನಿಂಗಳ ಮತ್ತೆ ಬರ್ಬೇ ಅಂಗಣದ ಒಳಗಡೆ ಪ್ರವೇಶಿಸುವಂತ ದ್ವಾರದಲ್ಲಿ ದಯವಿಟ್ಟು ಯಾರು ಪರಸ್ಪರ ನಿಂತುಕೊಂಡು ಮಾತಾಡಬೇಡಿ. ಎಲ್ಲ ಭಗವದ್ಭಕ್ತರಿಗೆ ಸಾಧಾರಣವಾಗಿ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ. ಆದರಣೀಯ ಸಾರ್ವಜನಿಕ ಭಗವದ್ಭಕ್ತರೇ, ಪುತ್ತೂರಿನ ಎರಡನೇ ಜಾತ್ರೆಯಲ್ಲಿ ಖ್ಯಾತಿ ಪಡೆದಂತಹ ಕಲ್ಲೆಗದ ಈ ಪವಿತ್ರವಾದ ಮಣ್ಣಿನಲ್ಲಿ ಜರುಗುವಂತಹ ಶ್ರೀ ಕಲ್ಕುಣ ಕಲ್ಲೊಳ್ಳಿ ದೇವಗಳ ಭಂಡಾರ ಇನ್ನೇನು ಕೆಲವೇ ಸಮಯದಲ್ಲಿ ಕಾರ್ಚಾಲು ಗುತ್ತೇನಿಂದ ಶ್ರೀ ದೇವಸ್ಥಾನಕ್ಕೆ ಆಗಬೇಕಾಗಿದೆ. ಸುಮಾರು ರಾತ್ರಿ 9 ಗಂಟೆಯ ಅಂದಾಜು ಸಮಯದಲ್ಲಿ ಶ್ರೀ ದೇವರ ಭಂಡಾರ ಕಾರ್ಚಾಲು ಗುತ್ತೇನಿಂದ ಶ್ರೀ ದೇವರ ಈ ಕ್ಷೇತ್ರಕ್ಕೆ ಈ ಪುಣ್ಯನಕ್ಕೆ ಆಗಬೇಕಾಗಿದೆ. ಈ ಸಂದರ್ಭದಲ್ಲಿ ಇಲ್ಲಿಯ ಶಿವಾಜಿ ಯುವಕಮಂಡಲದ ಕಾರ್ಯಕರ್ತರು ಸುಡುಮುತ್ತಿನ ಪ್ರದರ್ಶನವನ್ನ ಪ್ರತಿ ವರ್ಷ ನಡೆಸುತ್ತಿದ್ದಾರೆ. ಈ ಬಾರಿಯೂ ಕೂಡ ಗಣೇಶ್ ಬೇಡಿ ಫ್ಯಾಕ್ಟರಿಯ ಬಳಿಯಿಂದ ದೇವಸ್ಥಾನದ ತನಕ ಸುಡುಮುತ್ತಿನ ಪ್ರದರ್ಶನ ನೆರವೇರಲಿಕ್ಕಿದೆ. ಈಗಾಗಲೇ ನಾವು ತಿಳಿಸಿದ ಹಾಗೆ ಈ ಸಂದರ್ಭ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿದವರು ದಯವಿಟ್ಟು ಗಮನಿಸಬೇಕು. ತಮ್ಮ ವಾಹನಗಳಿಗೆ ಸುಡುಮದ್ದಿನ ಪ್ರದರ್ಶನ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಡ್ಯಾಮೇಜ್ ತೊಂದರೆಗಳು ಆಗದ ರೀತಿಯಲ್ಲಿ ನಮ್ಮ ಜೊತೆ ಸಹಕರಿಸಬೇಕು. ನಮ್ಮ ಜೊತೆ ಸಹಕರಿಸಲಿಕ್ಕೆ ಅಂತ ಕೇಳಿದ್ರೆ ತಮ್ಮ ವಾಹನಗಳನ್ನ ಅಲ್ಲಿಂದ ಬದಿಗಿರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಕಳ್ಳರಿದ್ದಾರೆ, ಎಚ್ಚರಿಕೆ. ದೇವಸ್ಥಾನದಲ್ಲಿ ನಡೆಯುವಂತಹ ಜಾತ್ರೋತ್ಸವಗಳಿರಬಹುದು ಅಥವಾ ಸಾರ್ವಜನಿಕವಾಗಿ ನಡೆಯುವಂತಹ ರಥೋತ್ಸವಗಳಿರಬಹುದು, ನೇಮ ಕೋಲಗಳಿರಬಹುದು, ಇಲ್ಲಿ ಕಳ್ಳರು ತಮ್ಮ ಕೈಚಾಲಕವನ್ನ ಪ್ರದರ್ಶನ ಮಾಡುವಂತದ್ದು ಅಥವಾ ಕೈಚಾಲಕವನ್ನ ಮಾಡುವುದರ ಮೂಲಕ ಇನ್ನೊಬ್ಬರ ವಸ್ತುಗಳನ್ನ ಲೂಟಿ ಮಾಡದಿರಬಹುದು. ಅದಕ್ಕೋಸ್ಕರ ತಾವು ದಯವಿಟ್ಟು ಗಮನಿಸಬೇಕು. ತಮ್ಮ ಮೇಲಿರುವಂತಹ ಚಿನ್ನಾಭರಣಗಳು, ತಮ್ಮ ಜೊತೆಯಲ್ಲಿರುವಂತಹ ಸಣ್ಣ ಮಕ್ಕಳು, ಹಿರಿಯರ ಬಗ್ಗೆ ಗಮನಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಾಲ್ಚಾಲಿನ ಮೂಲ ಸ್ಥಾನದಿಂದ ದೈವಗಳ ಭಂಡಾರ ದೇವಸ್ಥಾನಕ್ಕೆ ಆಗಮಿಸಿದ ನಂತರ ಶ್ರೀ ಕ್ಷೇತ್ರದಲ್ಲಿ ಗೋಂದಲ ಪೂಜೆ ನೆರವೇರಲಿಕ್ಕಿದೆ. ಮಹಾಮಾಯಿ ದೇವಿಯ ಬಹಳ ಪ್ರೀತಿಯ ಬೇರೆ ಗೋಂದಲ ಪೂಜೆ ನೆರವೇರಲಿಕ್ಕಿದೆ. ಈ ಗೋಂದಲ ಪೂಜೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಂಪ್ರದಾಯ ಪ್ರಕಾರ ನಡೀತದೆ. ಉದಾಹರಣೆಗೆ
ದೇವರ ಈ ಗೋಲ್ಮಲ ಪೂಜೆ ಇನ್ನಿತರ ಕ್ಷೇತ್ರಗಳಲ್ಲಿ ಅಸುರ ಕ್ರಿಯೆಯಲ್ಲಿ ನಡೆಯುವುದಾದರೆ ಕನ್ನಡದ ಈ ಮನೆಯಲ್ಲಿ ನಡೆಯುವಂತಹ ಗೋಲ್ಮಲ ಪೂಜೆ ಅಥವಾ ಮಹಾಮಾಯಿ ದೇವಿಯ ಈ ಸೇವೆ ದೇವಕ್ರಿಯೆಯಲ್ಲಿ ನಡೆಯುತ್ತಿರುವಂತದ್ದು ಬಹಳ ವಿಶೇಷವಾಗಿರತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು. ಜೊತೆಗೆ ಸುಮಾರು ರಾತ್ರಿ 12 ಗಂಟೆಗೆ ಸರಿಯಾಗಿ ಕಲ್ಕೊಡ ಕಲ್ಲುಡ ದೇವಗಳ ವರ್ಷಾವಧಿ ನೇಮೋತ್ಸವ ಕೂಡ ಇಲ್ಲಿ ನೆರವೇರಲಿಕ್ಕಿದೆ. ಸಾರ್ವಜನಿಕ ಭಗವದ್ಭಕ್ತರಾದ ತಾವೆಲ್ಲರೂ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೈವಗಳ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ, ಜೊತೆಗೆ ಶ್ರೀ ದೈವದ ಸಿರಿಗಂಧಮಡಿ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಜಾತ್ರೋತ್ಸವಗಳು, ನೇಮೋತ್ಸವಗಳು, ರಥೋತ್ಸವಗಳು ನಡೆಯುವಂತಹ ಸಂದರ್ಭದಲ್ಲಿ ನಾವು ಏನೋ ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಕಳ್ಳರು ಕೂಡ ತಮ್ಮ ಕೈ ಚಳಕವನ್ನ ಪ್ರದರ್ಶನ ಮಾಡುವಂಥದ್ದು ಎಲ್ಲ ಕಡೆಯಲ್ಲಿ ಇರುವಂತದ್ದು ಸ್ವಾಭಾವಿಕ. ಆದ್ದರಿಂದ ತಮ್ಮ ಮೈ ಮೇಲಿರುವಂತಹ ಆಭರಣಗಳಿರ್ಬೋದು, ತಮ್ಮ ಜೊತೆಯಲ್ಲಿರುವಂತಹ ಪುಟ್ಟ ಮಕ್ಕಳಿರ್ಬೋದು, ತಮ್ಮ ಜೊತೆಯಲ್ಲಿರುವಂತಹ ಹಿರಿಯರಿರ್ಬೋದು, ವೃದ್ಧರಿರ್ಬೋದು, ಇವರ ಬಗ್ಗೆ ವಿಶೇಷವಾದಂತಹ ಗಮನ ಇರಬೇಕು. ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಪುತ್ತೂರಿನ 2ನೇ ಅತಿ ದೊಡ್ಡ ಜಾತ್ರೆ ಕಲ್ಕೊಡ ದೇವಸ್ಥಾನದಲ್ಲಿ ನಡೆಯುವಂತಹ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಕಲ್ಕೊಡ ಕಲ್ಲುಡ ದೈವಗಳ ನೇಮ. ಈ ದೇವಸ್ಥಾನವು ಕಲ್ಲಗದ ಕಾರ್ಜಾಲಗುತ್ತಿನ ಜೈನ ಪರಂಪರೆಯಿಂದ ಬಹಳ ಹಿಂದಿನಿಂದಲೂ ನಡೆಯುತ್ತಿದೆ. 2002ರಲ್ಲಿ ಎಡನೀರು ಮಠಾಧೀಶರು ಶಿಲಾನ್ಯಾಸವನ್ನ ನೆರವೇರಿಸಿದ ಬಳಿಕ 2003ರಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಈ ಕ್ಷೇತ್ರದಲ್ಲಿ ನೆರವೇರಿದೆ. ಅದಾದ ಬಳಿಕ ಕಲ್ಕೊಡ ಕಲ್ಲುಲ್ಟೆ ಮಹಾಮಾಯಿ ಹಾಗೆ ನಾಗನಗುಡಿ ಮಹಾಲಿಂಗೇಶ್ವರ ದೇವರ ಕಟ್ಟೆ ನವೀಕರಣಗೊಂಡು ಎಲ್ಲ ದೈವದ ಗುಡಿಗಳಿಗೂ ತಾಮ್ರದ ಮೇಲ್ಕವಚವನ್ನು ಹೊಂದಿಸಲಾಗಿದೆ. ಜಾತ್ರೆಯ ಸಮಯದಲ್ಲಿ ಕಾರ್ಯಾಲ ಗುತ್ತಿನಿಂದ ಭಂಡಾರ ಬರುವಾಗ ಕಳ್ಳಗದ ಇರಕುರದೂರಿನ ಬಿಡಿ ಪ್ರದರ್ಶನ ವಿಶೇಷ ಆಕರ್ಷಣವಾಗಿ ಕೂಡಿರುತ್ತದೆ. ಜೊತೆಗೆ ಈ ದಿನ ಮಧ್ಯಾಹ್ನ ನಡೆಯುವಂತ ಸುಮಾರು 10,000 ಜನಕ್ಕೂ ಮೇಲ್ಪಟ್ಟು ಅನ್ನಪ್ರಸಾದ ವಿತರಣೆ ಆಗಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯುವಕರು ಇಲ್ಲಿಯ ಸ್ವಯಂ ಸೇವಕರು ಬಹಳ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ನವರಾತ್ರಿಯ 9 ದಿನಗಳು ಕೂಡ 9 ರಾತ್ರಿಗಳು ಕೂಡ ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮ. ಅದೇ ರೀತಿ ರಾತ್ರಿ ಯಾವಾಗಲೂ 9 ದಿನ ಕೂಡ ಸಾರ್ವಜನಿಕ ಅನ್ನಸಂತರ್ಪಣೆ ಈ ಕ್ಷೇತ್ರದಲ್ಲಿ ನೆರವೇರುತ್ತಿದೆ. ಇದಕ್ಕೆಲ್ಲದಕ್ಕೂ ಕಾರಣ ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಸಹಕಾರ ಪ್ರೋತ್ಸಾಹ. ಆ ನಿಟ್ಟಿನಲ್ಲಿ ನಮ್ಮ ಜೊತೆ ತಾವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. Talagang. Hoy. Wala tayo na kung saan na siya.
ಹೌದು. ಆದರಣೀಯರೇ, ಕಾರ್ಜಾಲು ಶ್ರೀ ಧೂಮಾವತಿ ದೇವಸ್ಥಾನದ ದೊಂಬದ ಬಲಿ ನೇಮ ಇದೇ ಬರುವ ಫೆಬ್ರವರಿ ತಿಂಗಳ 28ನೇ ತಾರೀಕಿನ ಶನಿವಾರದಂದು ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮಗಳಿಗೆ ಪೂರಕವಾಗಿ 28ನೇ ತಾರೀಕಿನ ಫೆಬ್ರವರಿಯ ಶನಿವಾರ ದಿವಸ ಬೆಳಿಗ್ಗೆ 9 ಗಂಟೆಗೆ ಕಳಸುದ್ದಿ ಹೋಮ, ಕಳಸ ಪ್ರತಿಷ್ಠೆ ಕಾರ್ಜಾಲು ಧೂಮಾವತಿ ಕಲ್ಕುಡ ಕಲ್ಲುಡ ದೇವರ ಸನ್ನಿಧಿಯಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ಸಾರ್ವಜನಿಕವಾಗಿ ಅನ್ನಪ್ರಸಾದ ವಿತರಣೆ ನೆರವೇರಲಿಕ್ಕಿದೆ. ರಾತ್ರಿ 7 ಗಂಟೆಗೆ ಕುಣಿತ ಭಜನೆ, ಅದೇ ರೀತಿ ರಾತ್ರಿ 9:30ಕ್ಕೆ ಕಾರ್ಜಾಲು ಗುತ್ತಿನಿಂದ ಧೂಮಾವತಿ ಕಲ್ಕುಡ ಮತ್ತು ಕಲ್ಲುಡ ದೇವರ ಭಂಡಾರ ಹೊರಟು ಗೋಂದಲ ಪೂಜೆ, ರಾತ್ರಿ ಗಂಟೆ 11ಕ್ಕೆ ಗ್ರಾಮದೇವ ಧೂಮಾವತಿ ಕಲ್ಕುಡ ಕಲ್ಲುಡ ಮತ್ತು ಇತರ ದೇವಗಳಿಗೆ ದೊಪ್ಪದ ಬಲಿ ನೇಮೋತ್ಸವ ನೆರವೇರಲಿಕ್ಕಿದೆ. ಸಾರ್ವಜನಿಕ ಭಗವತ್ ಭಕ್ತರಾದ ತಾವೆಲ್ಲರೂ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಕಲ್ಲಗದ ಈ ಪವಿತ್ರವಾದ ಮಣ್ಣಿನಲ್ಲಿ ಪುತ್ತೂರಿನ 2ನೇ ಜಾತ್ರೆಯಲ್ಲಿ ಖ್ಯಾತಿ ಪಡೆದುತ್ತಾ ಕಲ್ಕುಡ ಕಲ್ಲುಡ ದೇವರ ನೇಮ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮ್ಯಾನೇಜರ್ ದೈವಗಳ ಭಂಡಾರ ಕಾರ್ಜಾಲ ಗುತ್ತಿನಿಂದ ದೇವಸ್ಥಾನಕ್ಕೆ ಬರುವ ಸ್ವಲ್ಪ ಸಮಯ ಮುಂಚಿತವಾಗಿ ಮುಖ್ಯಸ್ಥಾನವನ್ನ ಸ್ವಲ್ಪ ಸಮಯ ಒಳಪ್ರವೇಶಿಸುವುದನ್ನು ಸ್ಥಗಿತಗೊಳಿಸಲಾಗುತ್ತದೆ. ಜೊತೆಗೆ ಒಳಬರಲಿಕ್ಕೆ ನಾನಾ ಕಟ್ಟೆಯ ಬಳಿಯಿಂದ ಮಹಾಮಯ ಗುಡಿಯ ಪಕ್ಕದಿಂದ ಒಳಗಡೆ ಬರಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತದೆ. ತಾವು ದಯವಿಟ್ಟು ಭಗವತ್ ಭಕ್ತರು ಗಮನಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ದೇವಗಳ ಭಂಡಾರ ಈ ಮಣ್ಣಿಗೆ ಆಗಬೇಕು ಸಂದರ್ಭದಲ್ಲಿ ಮುಖ್ಯ ದ್ವಾರ ದಿನವನ್ನ ಸ್ವಲ್ಪ ಸಮಯ ಸ್ಥಗಿತಗೊಳಿಸಿ ದೇವಸ್ಥಾನದ ಬಳಿಯಿರುವ ನಾಗನಗುಡಿಯ ಕಡೆಯಿಂದ ಮಹಾಮಯಿ ದೇವರ ಗುಡಿಯ ಬಳಿಯಿಂದ ಒಳಗಡೆ ಬರಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತದೆ. ದಯವಿಟ್ಟು ಭಗವತ್ ಭಕ್ತರು ಗಮನಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದೆ. ದೇವರ ದರ್ಶನವನ್ನ ಮಾಡಿದ ಬಳಿಕ ದಯವಿಟ್ಟು ಭಗವತ್ ಭಕ್ತರು ತೆರಳಬೇಕು. ಹೊರಗಡೆ ಬೇಕಾದಷ್ಟು ಸ್ಥಳವಾಗಿದೆ. ದೇವಸ್ಥಾನದ ಅಂಗಣದ ಒಳಗೆ ಪ್ರವೇಶ ಮಾಡುವವರಿಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದಂತೆ ನಮ್ಮ ಜೊತೆ ಸಹಕರಿಸಬೇಕು ತಮ್ಮಲ್ಲಿ
ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ये टिकी जना फोन होते इनको चाहो इनको देर तो रोकना चाहिए ಆತ್ಮೀಯರೇ ಪದಾ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಂಜಿ ಪಾಠಂದೆ ಕಾಜಾಲ ಹುಟ್ಟಲು ಹೊರಟಂತ ದೇವರ ಭಂಡಾರ ಶ್ರೀಕೃಷ್ಣರ ಸನ್ನಿಧಿಗೆ ಆಗಮಿಸಲಿಕ್ಕಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಹೊರಗಡೆ ಬರುವಂತಹ ಮುಖ್ಯ ದ್ವಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ದೇವಸ್ಥಾನದ ಸಹವಾಸದಲ್ಲಿರುವಂತಹ ನಾಗನಕಟ್ಟೆ ಮತ್ತು ಮಹಾಮಾಯ ಬಳಿಯಿಂದ ಒಳಗಡೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಪ್ರಸಾದವನ್ನು ಕಲ್ಪುರ ದೇವಸ್ಥಾನದ ಎದುರುಗಡೆಯಿಂದ ಹೊರಗಡೆ ಬರಲಿಕ್ಕೆ ಸಾಗಿದೆ. ನಾವು ಅಣ್ಣರೇ ದೂರ ಬಲೆ ಬಲೆ ಹಾಂ ಮುಲೇನ ಅಲ್ಲೇ ಚಲ್ಲೆತ್ತು ಬರ್ಪಣ ಆಯ್ತು ಊರು ತೆಪ್ಪು ಅಂತ ಉಂಟು ನಮ್ಮದು ತಕ್ಕ ಒಂದು ನೆಟ್ಟೆನ ಉದ್ದ ಇತ್ತು ನೆಟ್ಟೆನ ಅದು ಜೇತನ ಬರ್ತದೆ ಅಂದಾಗ ఇంట్లో సత్తే ఉంది కెమెరాకి ఏది కలర్ అవన్నీ ఉంటుంది ಭಂಡಾರದ ಮನೆ ಕಾರ್ಯಾಗುತ್ತಿನಲ್ಲಿ 90ನೇ ವಾರ್ಷಿಕ ಜಾಗೃತೋತ್ಸವ ಇದೇ ಬರುವ ಫೆಬ್ರವರಿ ತಿಂಗಳ 22ನೇ ತಾರೀಕಿನ ಶನಿವಾರದಂದು ಸಾರ್ವಜನಿಕ ಪ್ರಬೋಧಕರ ಸಹಕಾರ ಪ್ರೋತ್ಸಾಹದೊಂದಿಗೆ ಬಹಳ ವಿಜೃಂಭಣೆಯಿಂದ ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಬಸವಕಲ್ಯಾಣ ತಾವೆಲ್ಲರೂ ಭಾಗವಹಿಸಬೇಕು. ಶ್ರೀ ದೈವಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನ ಮಾಡುವುದಿದೆ.
Thank you.
पिടിച്ചാ
ಅಂತ ಬಂದಂತಾರ
हां
ಮಂಜ ಎಲ್ಲಿಗೆ ಬರುತ್ತೆ
ಕಾಲಾದಿನ ಗಡಿಸ್ತಾದ ಹೋಮ ನೇಮ ಅಡ್ಡದ ತೋಟು ಅರ್ಪಿದ ಗಡಿ ಕಿನಿಗಾಲ ಕಟ್ಟ ಗೊಂಡಾಡಿದ ಗಡಿದು ಒಂದಿಗೋ ಸಂತಿಗೆ ಭಾವಪಂಚಿಂದ ಅಪ್ಪಳಂದಿನ ಸೇವೆ ರಡ್ಡು ಗುತ್ತು 14 ವರ್ಗ 10 ಗ್ರಾಮ ಸೇರಿ ಒಟ್ಟು ಸೇರಿದು ಗುಪ್ಪಂದಿನ ಸೇವೆ ಸಾವಿರಾರು ಬಗೆತ ತಪ್ಪಿಪ್ಪುದು ಇವರ ತಪ್ಪು ಕುಡ್ಲು ಒಪ್ಪುವಂತಲ್ಲ ಪೂಜೆ ನೀಡು ಪರಿಪೂರ್ಣ ಪದ್ಮಾದಿ ಕಲ ತಿಂಜಿದು ಕಟ್ಟಿನೇ ಮೂಡ ಸೇರಿದು ಗ್ರಾಮ ಹರಿದು ನುಡಿದೆತ್ತು ಕೊರ್ಲ ಸ್ವಾಮಿ ರಾಜ್ಯಂದ ತಪ್ಪಿದು ಗ್ರಾಮಕ್ಕೆ ಪ್ರತಿ ಮನೆಯ ಒಬ್ಬರಿಗೆ 10 ಜನ ಇದ್ದರೆ 1 ರೂಪಾಯಿ ಒಬ್ಬರಿಗೆ ಇದ್ದರೆ 200 ರೂಪಾಯಿ ತನಗೆ 100 ರೂಪಾಯಿ ಭಾಗ್ಯವಂತ ಹೌದು ಮಾರೆ ಬಾಂದೊಟ್ಟಿಗೆ ಅವರಿಗೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಮತ್ತು ಎಲ್ಲ ಭಗವಂತನ ಪರವಾಗಿ ತುಂಬುರನೆಯ ಕೃತಜ್ಞತೆಯನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ.
ಬೇಗ ಬನ್ನಿ.
ಎದುರು ಬಲ್ಲ ಪ್ರಸಾದ ಅದೇ ನನ್ನ ರಾಶಿಗೆ ಬಟ್ಟಲೆ ಅವರಿಗೆ ಒಳ್ಳೆ ರಾಶಿಗೆ ಯಾರು ಅಂದಿಲ್ಲ ರಾಶಿಗೆ ತಿಂಗರ ಬರೀ ರಾಶಿಗೆ ಮಲ್ಲ ಇರೋದು ಮಲ್ಲ ಇರೋ ರಾಶಿ 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 ಅದೇ ರಾಶಿ ರಾಶಿ Gracias.
ಎದುರು ಬಲೆ ಬಕೆಟ್ ಉಂಟು ಉಂಟಾ ಒಂದು ಕೆಜಿದ ಬಕೆಟ್
ಅಲ್ಲಿ ಫಾಸ್ಟ್ ಹೋಗಿ भले भले
ಕಾಲ್ ಬರ್ತದ ಹೌದು ಹೋಲ್ಲ ಹಾಂ ಸರಿ ಸರಿ
Pular tadi.
ಕರೆದು ಬರುತ್ತದೆ. ಸ್ವಾಮಿನ ಪಡೆ ಭೂಮಿ ತಾಯಿಲಿರುವ ರಾಜ್ಯದ ಗಟ್ಟಿ ದೇವೋದಯ ಕಡತ ಕಾರ್ಮಿಕ ಮಣ್ಣದ ಭಾಗ ಹಿರಿಯಾಡುವುದು 400 ಸ್ಥಾನಗಳು ರಾಜ್ಯೋದ್ಯೋಗದ ಬಾಸಡಿ ತಗಲಿಸಬಹುದು ಎತ್ತರದ ಬಳಿ ಬರ್ತಂತೆ
ಡ್ರಾಪ್ ಮಾಡ್ತೀರಾ ಆಟೋ ಬ್ರೇಕ್ ಹಲೋ ಹಾಂ ಅವನು ದಿನೇಶ್ ಇದ್ದಾರೆ ಅದು ಫೋನ್ ಅಂತಾರೆ ಜ್ಞಾನ ಮೂಲೆ ಇಲ್ಲ ಅದರಲ್ಲಿ ಅದರಲ್ಲಿ ಕ್ಯಾಮರಾ ಕಾಲಿ ಅದರಲ್ಲಿ ಕೈ ಕಲ್ ठीक है हाँ Poi di non partito.
சரியாங்க वो करें इतना
भाई चलते हैं भाई, हो गया मान टू मच मान। ಅವು ಇದು ರಾತ್ರಿ ಸರಿ ಅದು ಅಂಚ ಹಾಕೊಳ್ಳಿ ಹನ್ನೆರಡು ಚೂರು ಬಣ್ಣ ಹಾಕಿ ಮರ ಹಾಕಿ ಮರ ಓಕೆ ಮರ ಹಾಕಿ ಮರ ಒಂಜಿ ಗಮನ ಒಳ್ಳೆಯದಿನ ಬೇಡ ಯಾರು ಯಾರು ಬನ್ನಿ ಈರ್ಬಣ್ಣ ಪಾಸ್
ಆಕೆ ಆಲ್ಮೋಸ್ಟ್ ಕ್ಯಾಮರಾ ಇತ್ತು ಅದು ರಿಸಲ್ಟ್ ಕಲರ್ ಸೆಟ್ ಆಗಿ ಪಂಡಿದೆ ಈ ಕ್ಯಾಮರಾ ಕಲರ್ ಸೆಟ್ ಬರ್ತಾರೆ ಈಗ ಬರ್ತಾರೆ ರೋಡ್ ಫುಲ್ ಬ್ಲಾಕ್ ಹೊರ ನಿದ್ರೆ ಬರ್ಕೊಂಡು ಉಂಟು ನಿಮಿಷ ಉಂಟು ಕಂಟಿನ್ಯೂ ಗಣೇರ ಜನ లేదు
ಆರು ವರ್ಷದ ಇದು ಮಾಡ್ತೀನಿ ಹೆರೋಯಿನಿ ಮಾಡ್ತೀನಿ ಓ ಇನ್ನೇ ಮಾತ್ರ ಮಾಡ್ತಾರೆ ಸ್ಟೇಟಸ್ ಪೂರ ಮಾಡ್ತಾರೆ ವರ್ಷದ ಪೂರನೇ ಇಲ್ಲದ ಕೈ ಕೈತಲು ಸರಿ ಆಳ ಕೆಲವೊಂದು ಫಿಲ್ಮ್ ಮಾಡೋದು ಸೌಂಡ್ ಬೇರೆ ಬೈಯಗೋಜಿ ಕ್ಯಾನ್ಸರ್ ಹಿಂದೂ ಸಂಗಮ ಸ್ವಲ್ಪ ಎರಡು ಸರಿಗಡೆ ಮಾರಿ ಬಾಸ್ ಅಂತಾರೆ ಮಾರಿ ಮ್ಯಾಚ್ ಕಿಸನ್ ಕಾಯಿ ಎಲೆಕ್ಟ್ರಿಕಲ್ ಅದಕ್ಕೆಲ್ಲ ಲೈಟ್ ಅಂತ ಹಾರ್ಡ್ ವರ್ಕ್ ಯಾರಿಲ್ಲ ಯಾಕಂಡ ಒಂದು ಇದು ಫೋನನ್ನು ಇದು ಫೋನ್ ರಿಪೇರಿ ಮಾಡ್ತಾರೆ ಆಯ್ತು ಹಾಂ ಬಂದು
ಅದರಲ್ಲಿ ಗೊತ್ತು.
ಬೆಂಗಳೂರಿಗೆ ಹೂವಿನ ಹಾರ ಪ್ರಕಾಶಿಸಿದವರು ಆದಷ್ಟು ಬೇಗ ಸರಕು ಸಾಲನ್ನು ಇಟ್ಟು ಗೋವನ್ನು ಹಾಕಬೇಕು. ಆಪರೇಟರ್ ಇದೆ ಒಂದು ಗೋಡೆ ಕಟ್ಟಿದ್ದೀನಿ ಅದೇನೋ ಒಳ್ಳೆ ಮಾಡಿದ್ರೆ ಅದೇನು ಅಲ್ಪನಾ ಹಾಂ ಅದು ಈಟಿಗೆ ಮಾತ್ರ ಕಾಲು ನಿಮ್ಮದು ನಗಾನ ಮಾಚಿಲ್ಲ ದೈಪಿಲ್ಲ ಯಾವಂಥದ್ದು ಪೂರ ಸೂತ್ರ ಗೊಜ್ಜು
ಭಕ್ತಿ ಭಕ್ತರೆಲ್ಲ ರಾಜ್ಯನ್ ದೇವರ ಮಾಸಾಡಿ ದೇವರ ರಾಜ್ಯನ್ ದೇವರ ಈ ಗ್ರಾಮಗಳು ಒಟ್ಟಿ ಕಟ್ಟಿ ಗುತ್ತಿ ಕರ್ತಲೆ ಕಾರ್ಯಾలు ಗುತ್ತಿ ಕರ್ತಲೆ ಜನಮೂಲ್ಯ ಅಮೂಲ್ಯ ಕಲಿಗಡಿಮಾಯಲು ಉಂಟಾವನ್ನು ಬರ್ತೇನೆ ಸಮಯ ನಮ ಕಾಪಾಡುವಷ್ಟು ಸಮಯ ನಮ್ಮನ್ನು ಮಾಯಾ ಬೊಂಬ ತೀರ್ಮಾನ ಕಣ್ಣು ರಜೆ ಗಂಟೆ ಮತ್ತೆ ರಜೆ ಹಿರಿಯ ಮಧ್ಯ ಸತ್ಯಲಗ ಕಾಲೊಡ್ದು ಕಾಲ 4 ವರ್ಷದ ಬಾಕಿಂಡೆ ದೇವಲೇ ಸೇವೆ ಕೊಡ್ಕೊಂಬ ತೀರ್ಮಾನಗಳು ಸರ್ವರ್ಲ ಒಮ್ಮತದ ಒಂದೇ ಹೊತ್ತಿನ ಒಂದೇ ಮನಸ್ಸಿನ ಒರ್ಬೆತ್ರ ಹೋಗ್ತಿಯ ಸೇವಂತೆ ಕರ್ತಲೆ ನಮ್ಮ ಗ್ರಾಮಸ್ಥರ ಬಾಳ್ದು ದೆಯ್ಯದ ಸೇವೆ ಕೊಟ್ಟು ನಾವಡು ಆಗಿನದ ಕುರಿತು ನೀರಿನ ಬಗ್ಗೆ ಆವಡು ದಿನ ಗ್ರಾಮಸ್ಥರ ಬಾಳ್ದು ದಾದಾನ ಮೈ ಕೈ ಬರೆಸಿದ್ದು ದಾದಾನ ಭಕ್ತರ ಬಾಳ್ದು ವೈ ಮನಸ್ಸುವಾದ ಮತ್ತು ದುಪ್ಪೆ ಕರ್ತಲೆ ಕರ್ತಲ ಸೂರ್ಯನ ಕಣ್ಣಿಲ್ಲ ಹತ್ತಲ ಇತ್ತಲ್ಲ ಸೂರ್ಯನ ಕಣ್ಣ ದೆಯ್ಯೋ ಮಾಯದ ಹೂವನ ಕಣ್ಣ ಇತ್ತಲ್ಲ ದೆಯ್ಯೋಳೆ ಅವಾಗ ಹಚ್ಚಿದ್ರೆ ನರಮಾಯ ತಪ್ಪದಾಗ ಬರ್ಬ ಸಹಜನೆ ತಪ್ಪದಾಗಲ್ಲ ಜಟ್ಟಕಟ್ಟ ಓರದಿ ನೀವಂದೆ ಕುರುಪಂಚ ಸೇವೆ ಸಂತೋಷ ಸ್ವೀಕಾರ ಮಾಡ್ಕೊಳ್ಳಿ ನಮ್ಮ ಭಕ್ತರನ್ನೇ ಮಾಡ್ಕೊಳ್ಳಿ ಸೂಪರ್ಜ ಪರೀಕ್ಷೆ ರಾಜ್ಯ ಪರೀಕ್ಷೆ ಮಾಡ್ಕೊಂಡು ಬರಲೇ ತೀರ್ಮಾನ ನನ್ನ ಜೊತೆ ಕರ್ತಲೆ ಜೊತೆ ಮೂಲ್ಯ ಜನಮೂಲ್ಯ ಜಾತಿಗಳು ಕೊಡೋದಾಗಲ್ಲ ವ್ಯತ್ಯಾಸ ಮತ್ತು ದುಪ್ಪೆ ನೂಲು ಪಾಪ ಮೊತ್ತ ಸೇರದ ಸಭೆಗೆ ಸಮಸ್ಯೆಯನ್ನು ಮೊತ್ತವಾದಿ ಒಂದು ಇನ್ನ ಗ್ರಾಮಸ್ಥನ ಬಾಳ್ದು ಕಟ್ಟೊಡೆ ಪೋಯಿನೆಲ್ಲ ಪುಳಿಟೆ ಪೋಯಿನ ಸೋದನೆ ಮತ್ತು ಹಿರಿಯಾಕಲ ಬಾಳು ಮತ್ತೆ ಮಾಯ ಇಲ್ಲ ಕೊಟ್ಟದು ಏನಂದ್ರೆ ಸೂಚಿ ಎಲ್ಲ ಕತ್ತೇರಿ ಕಮಲ ನಾಟಕದ ಮಾಯಕರ್ತಿ ಬಲಭಾಗರು ಬಾಸರಿ ಕುಲ್ಲ ರಾಜ್ಯಪತಿ ರಾಜ್ಯತೆಯ ತೂಪದ ಸಂಭ್ರಮ ತೀರ್ಮಾನ ಕರ್ತಲೆ ನುಡಿಪಜ ನುಡಿತ ಕೊಡ್ಕೊಂಡು ಆ ಕೊಡ್ಕೊಂಡು ಸುತ್ತಾಕ್ಲ ಪಾಲಕ್ಕೆ ಗ್ರಾಮಸ್ಥರ ಪಾಲಕ್ಕೆ ಎತ್ತಿದ ನುಡಿ ಕೊಡ್ಪೆ ಆವಡ ಅಂಚಿನ ಕಾರ್ಯಾವಧಿ ಮಗನು ವಾರಿತ್ತು ಮತ್ತು ಮನ್ಪಾಪ ತೀರ್ಮಾನ ಮತ ಕೊಡೋದಂತ ಕರ್ತಲೆ ಈ ಕೊಡ್ತು ದೇವರೇ ಕಟ್ಟದ ಕೈಗಾರಿಕೆ ತೂಪುನ ಪರೀಕ್ಷೆ ರಾಜ್ಯ ಪರೀಕ್ಷೆ ಮತ್ತು ರಾಜ್ಯತೆಯ ಅಡ್ಡಗೋಡಿ ದೀಪದೀನಾಗ ತೀರ್ಮಾನ ಕೊಡಬೇಕು ತೀರ್ಮಾನ ಖಂಡಿತವಾದಿಲ್ಲ ಅದೇ ಹಿರಿಯಾಗಲ ಕಾನೂನು ಸೇವೆ ಮಾತವನ್ನು ಕೊಂಡು ಬೈದ ಇವಾಗ ವಾ ವಿಚಾರ ಪಪ್ಪ ತೀರ್ಮಾನ ಕರ್ತಲ ಕೋಡಿ ಆಯ್ನ ಕಲೆ ಸುಮಾರು ಮಾತ್ರ ಕನ್ನಡಿಗೌಡು ಅದೇ ಇದು ಕೈತ ಕಲೆ ಕರ್ತಲ